ನಮಸ್ಕಾರ ಸ್ನೇಹಿತರೆ, ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. 2023-24ನೇ ಸಾಲಿನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅರ್ಜಿಗೆ ಅರ್ಹತೆ ಮಾನದಂಡಗಳೇನು, ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ನೋಡ್ರಿ, 9 ರೀತಿಯ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಕರೆದಿದ್ದಾರೆ. ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್, ಹೆಲ್ತ್ ಇನ್ಸ್ಪೆಕ್ಟರ್ ಕರೆದಿದ್ದಾರೆ, ಮೆಡಿಕಲ್ ರೆಕಾರ್ಡರ್ ಕರೆದಿದ್ದಾರೆ, ಆಪರೇಷನ್ ಥಿಯೇಟರ್ ಸಂಬಂಧಪಟ್ಟಂತೆ ಕರೆದಿದ್ದಾರೆ. ಒಟ್ಟು 9 ಕೋರ್ಸ್ಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ಫ್ರೆಂಡ್ಸ್. ಅದಲ್ಲಿ SSLC ಅಥವಾ PUC ವಿಜ್ಞಾನವನ್ನು ಓದಿರಬೇಕು. SSLC ಓದಿದಂತವರಿಗೆ, PU ಓದಿದಂತವರಿಗೆ 2 ವರ್ಷ 3 ತಿಂಗಳು ಮಾತ್ರ ಇರುತ್ತೆ. 3 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ. SSLC ಓದಿದಂತವರಿಗೆ 3 ವರ್ಷ ಮತ್ತು 3 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ ಫ್ರೆಂಡ್ ಅವರಿಗೆ. ಇಲ್ಲಿ ವಯೋಮಿತಿಯನ್ನ ಕೊಟ್ಟಿದ್ದಾರೆ, ಯಾವ ಕ್ಯಾಸ್ಟಗರಿಗೆ ಎಷ್ಟು ವಯೋಮಿತಿ ಇರಬೇಕು ಅಂತ. ಅರ್ಜಿ ಶುಲ್ಕ 250 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 400 ರೂಪಾಯಿ ಇರುತ್ತೆ. ಅರ್ಜಿ ಶುಲ್ಕ ಪ್ರಾರಂಭ 13/6 ಜೂನ್ 13ರಿಂದ ಪ್ರಾರಂಭವಾಗಿದೆ. ಜುಲೈ 12 ಕ್ಲೋಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ನಂತರ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಬಿಟ್ಟು ಆಪ್ಷನ್ ಎಂಟ್ರಿ ಕರೀತಾರೆ. ಆಪ್ಷನ್ ಎಂಟ್ರಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ತೀವಿ. ಮೊದಲಿಗೆ ಅರ್ಜಿ ಅಪ್ಲಿಕೇಶನ್ ಅನ್ನ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಅವರ ಅರ್ಹತೆ SSLC, PUC, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಆದ SSLC. ಅವ್ರ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದೆಯೋ ಆ ತರ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಕೆಟಗರಿ ಹಾಕೊಳ್ಳಿ. ಅವರ ಜನ್ಮ ದಿನಾಂಕವನ್ನ ಯಾವ ರೀತಿ ಜನ್ಮ ದಿನಾಂಕ, ನಾನು ಯಾವುದೋ ಒಂದು ಜನ್ಮ ದಿನಾಂಕವನ್ನು ಹಾಕ್ತೀನಿ ಮಾಡಲ್ಲ ತೋರ್ಸಕ್ಕೆ. ಲಿಂಗ, ಮೇಲ್ ಐಡಿ ಇದ್ರೆ ಮೇಲ್ ಐಡಿ ಹಾಕೊಳ್ಳಿ. ಅವ್ರದ್ದು ಮೊಬೈಲ್ ನಂಬರ್ ಅನ್ನ ನೀವು ಕಡ್ಡಾಯವಾಗಿ ಮೊಬೈಲ್ ನಂಬರ್ ಹಾಕೊಳ್ಳಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಬೇಕು. ಇಲ್ಲಿಗೆ ನಿಮ್ದು ಯಾವ್ದು ಧರ್ಮ ಇದೆ, ಹಿಂದೂ, ಕ್ರಿಶ್ಚಿಯನ್ಸ್ ಯಾವ್ದಿದೆಯೋ ಅದು ಧರ್ಮವನ್ನು ಹಾಕೊಳ್ಳಿ. ಅವ್ರ ತಂದೆ ಹೆಸರನ್ನ ಎಂಟ್ರಿ ಮಾಡಿ. ಇಲ್ಲಿ ಯಾವ್ದಾದ್ರು ಅವ್ರ ತಂದೆ ಮೊಬೈಲ್ ನಂಬರ್ ಅಥವಾ ಯಾವ ಮೊಬೈಲ್ ನಂಬರ್ ಇರುತ್ತೋ ನೀವು ಆ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಫ್ರೆಂಡ್ಸ್. ಇಲ್ಲಿ ವಾರ್ಷಿಕ ಆದಾಯ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಅಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ವಾರ್ಷಿಕ ಆದಾಯ ಹಾಕಿ. ನಿಮ್ಮ ತಾಯಿ ಹೆಸರನ್ನ ಎಂಟ್ರಿ ಮಾಡಿ. ಇವೆಲ್ಲಾ ಮ್ಯಾಂಡೇಟರಿ. SSLC ಮಾರ್ಕ್ಸ್ ಕಾರ್ಡ್ ಇರುವಂತೆ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಇರುತ್ತಲ್ಲ ಅದನ್ನ ಅಡ್ರೆಸ್ ನೀವು ಎಂಟ್ರಿ ಮಾಡಿ. ನಿಮ್ದು ಯಾವ ಜಿಲ್ಲೆ ಇರುತ್ತೋ ಆ ಜಿಲ್ಲೆ ಹಾಕಿ. ನಿಮ್ಮ ಪಿನ್ ಕೋಡ್ ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ ಅಲ್ಲಿ ಇರತಕ್ಕಂಥ ಪಿನ್ ಕೋಡ್ ಹಾಕಿ. ನಿಮ್ಮ ಅಡ್ರೆಸ್ ಸೇಮ್ ಇದ್ರೆ ಸೇಮ್ ಅಂತ ಹಾಕ್ಬಿಡಿ. ಇಲ್ಲಿ SSLC ನಿಮ್ದು SSLC ರಿಜಿಸ್ಟರ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಇಯರ್ ಆಫ್ ಪಾಸಿಂಗ್ ಅನ್ನ ಹಾಕಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಷ್ಟಕ್ಕೆ, ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ನೀವು ಅಷ್ಟನ್ನ ಎಂಟ್ರಿ ಮಾಡಿ. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಓಕೆ. ಇದು 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬರೆಸಬೇಕು. ಇಲ್ಲಿ ಕ್ಯಾಂಡಿಡೇಟ್ ಫೋಟೋವನ್ನ ಎಂಟ್ರಿ ಹಾಕಿ ಫ್ರೆಂಡ್. ಇಲ್ಲಿ ಕ್ಯಾಂಡಿಡೇಟ್ ಫೋಟೋವನ್ನು ಹಾಕಿ. ಕ್ಯಾಂಡಿಡೇಟ್ ಫೋಟೋ ನಂತರ ಕ್ಯಾಂಡಿಡೇಟ್ ಸಿಗ್ನೇಚರ್ ಅನ್ನ ಅಪ್ಡೇಟ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಚೂಸ್ ಫೈಲ್ಗೆ ಹೋಗುತ್ತೆ. ಓಕೆನಾ, ಚೂಸ್ ಫೈಲ್ಗೆ ಹೋಗುತ್ತೆ. ನಂತರ ಕ್ಯಾಂಡಿಡೇಟ್ ಸಿಗ್ನೇಚರ್, SSLC ಮಾರ್ಕ್ಸ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. JPG ಫಾರ್ಮೆಟ್ ಆಗಿರ್ಬೇಕು ನೋಡಿ ಫ್ರೆಂಡ್. JPG ಫಾರ್ಮೆಟ್ ಆಗಿರ್ಬೇಕು. ನಂತರ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ 1ರಿಂದ 7ನೇ ಕ್ಲಾಸು 1ರಿಂದ 10ನೇ ಕ್ಲಾಸ್ ತನಕ ಬರೆಸ್ಬಿಟ್ಟು BO ಸೈನ್ ಹಾಕಿ ಇಟ್ಕೊಳ್ಳಿ. ಅದು ಬೆಟರ್. ನೀವು BO ಕಡ್ಡಾಯವಾಗಿ BO ಸೈನ್ ಹಾಕಿರೋದನ್ನ ನೀವು ಇಲ್ಲಿ PDF ಅಲ್ಲಿ ಅಪ್ಡೇಟ್ ಮಾಡ್ಬೇಕು. ಇಲ್ಲಿ 300 KB ಕೇಳಿದಾರಲ್ಲ, 300 KB ಒಳಗಿರ್ಬೇಕು. ಮತ್ತೆ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಡೇಟ್ ಮಾಡಿ, ಅವರ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ, ಅಗ್ರಿ ಕೊಟ್ಟು ಸಬ್ಮಿಟ್ ಕೊಡ್ಬೇಕು ಫ್ರೆಂಡ್ಸ್. ಇಷ್ಟು ಸಿಂಪಲ್ ಆಗಿದೆ. ನೀವು ಇದನ್ನ ಮೊಬೈಲ್ ನಲ್ಲೇ ಸಹ ನೀವು ಅರ್ಜಿ ನಮೂನೆಯನ್ನ ಹಾಕೊಳ್ಬಹುದು ಫ್ರೆಂಡ್ಸ್. ನಂತರ ಇಲ್ಲಿ ಕೌನ್ಸಿಲಿಂಗ್ ಡೇಟ್ ಅನ್ನ ಯಾವ ರೀತಿ ನಿಮ್ಗೆ ಕೌನ್ಸಿಲಿಂಗ್ ಇರುತ್ತೆ ಅನ್ನೋದನ್ನ ಅವರು ನಂತರ ನಿಮ್ಮ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡ್ತಾರಲ್ಲ, ಆ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಮ್ಗೆ ಕೌನ್ಸಿಲಿಂಗ್ ಅನ್ನು ನಿಮ್ಗೆ ಬಿಡ್ತಾರೆ. ಏನೇನ್ ದಾಖಲಾತಿ ಬೇಕು ಅಂದ್ರೆ SSLC ಮೂಲ ಅಂಕ ಪಟ್ಟಿ ಬೇಕು. ಸೆಲೆಕ್ಟ್ ಆದ್ಮೇಲೆ ವರ್ಗಾವಣೆ ಪ್ರಮಾಣ ಪತ್ರ ಬೇಕು. 1ರಿಂದ 10ನೇ ತರಗತಿಯವರೆಗೆ ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡೋದ್ರ ಬಗ್ಗೆ ಸರ್ಟಿಫಿಕೇಟ್ ಬೇಕು. ಹೈದರಾಬಾದ್ ಕರ್ನಾಟಕ ಇದ್ರೆ ಅದು ಪ್ರಮಾಣ ಪತ್ರ ಬೇಕು. ಆನ್ಲೈನ್ ಪ್ರತಿ ನೀವು ಇಟ್ಕೊಂಡಿರ್ಬೇಕು. ಮೆರಿಟ್ ಕೆಟಗರಿ ಆಧಾರದ ಮೇಲೆ ಅದನ್ನ ಇಟ್ಕೊಂಡಿರ್ಬೇಕು. PU ವಿದ್ಯಾರ್ಥಿಗಳ ಆಯ್ಕೆ ಇದ್ರೆ ಅದರ PU ಡೀಟೇಲ್ಸ್ ಅನ್ನ ನೀವು ಇಟ್ಕೊಂಡಿರ್ಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟು ಅರ್ಜಿ ಇದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇದೇ ರೀತಿ ನಿಮಗೆ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Thank you all friends.